ರಾಜ್ಯ ಸರ್ಕಾರ ಕಾಟಾಚಾರಕ್ಕೆ ಬರಗಾಲ ಘೋಷಣೆ ಮಾಡಿದ್ದು ಬರದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ನೆರವು ನೀಡಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಇನ್ನು 101 ತಾಲೂಕುಗಳ ಬದಲು 175 ತಾಲೂಕುಗಳಲ್ಲಿ ಬರ ಘೋಷಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. 4 ತಿಂಗಳ ಬಳಿಕ ಬರ ಘೋಷಿಸಿರುವ ಸರ್ಕಾರ ಪರಿಹಾರಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಬೇಕು. ಹಾಗೆಯೇ ಪ್ರತಿ ತಾಲೂಕಿನ ಕೇವಲ 1 ಕೋಟಿ ನೀಡದೆ ಎಕರೆಗೆ 50,000 ಪರಿಹಾರ ನೀಡಲಿ ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರ 4 ತಿಂಗಳಾದ್ಮೇಲೆ ಬರ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇನೋ ಕನ್ನಡದಲ್ಲಿ ಗಾದೆ ಇದೆ, ಒಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರಂತೆ, ಹಂಗಾಯ್ತು. ನಾನು ಹಿಂದೆನೆ 4 ತಿಂಗಳಿಂದನೇ ಪತ್ರ ಬರೆದಿದ್ದೀನಿ ನಾನು ಸರ್ಕಾರಕ್ಕೆ. ಬರ ಬಂದಿದೆ, ಘೋಷಣೆ ಮಾಡಿ ಎಷ್ಟು ತಾಲೂಕು ಅಂತೇಳಿ ನಾನು ಪತ್ರನೂ ಕೂಡ ಬರೆದಿದ್ದೀನಿ. ಪತ್ರನೂ ಕೂಡ ಮುಖ್ಯಮಂತ್ರಿಗೂ ಬರೆದಿದ್ದೀನಿ, ಕಂದಾಯ ಸಚಿವರಿಗೂ ಪತ್ರ ಬರೆದಿದ್ದೀನಿ, ಚೀಫ್ ಸೆಕ್ರೆಟರಿಗೂ. ಯಾರ ಕಳ್ಸೋರ್ನ ಯಾರೋ ಅಲ್ಲಿ ಬಾಗ್ಲಾಕ ಅಂದ್ರೆ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ. ಇವತ್ತು 89 ತಾಲೂಕುಗಳು ತೀವ್ರ, 12 ತಾಲೂಕುಗಳು ಕಡಿಮೆ ಬರ ಇದೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ನಾವು ಕೇಳಿದ್ದು, ನಾವೀಗಾಗಲೇ ನಾನು ಕೂಡ ಪ್ರವಾಸ ಮಾಡಿ ಬಂದಿದ್ದೀನಿ ಬರದ ಬಗ್ಗೆ. ಮಂಡ್ಯಗೂ ಹೋಗಿದ್ದೆ, ನಾನು ಮೈಸೂರು ಹೋಗಿದ್ದೀನಿ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಹೋಗಿ ಬಂದಿದ್ದೀನಿ. ನಮ್ಮ BJP ತಂಡನೂ ಕೂಡ ಬರದ ಅಧ್ಯಯನ ಕೂಡ ಮಾಡಿದ್ದಾರೆ. 175 ತಾಲೂಕುಗಳು ಬರ ಘೋಷಣೆ ಆಗ್ಬೇಕಾಗಿತ್ತು. ಆದರೆ ಅವ್ರದ್ದು ಹಣದ ಮಿತಿಯನ್ನ ನೋಡ್ಕೊಂಡು, ಯಾಕಂದ್ರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದ್ರೆ ಖಜಾನೆಯಲ್ಲಿ ಕಾಸಿರ್ಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರ್ಲಿಲ್ಲ. ಯಾಕಂದ್ರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡಕ್ಕೆ ಅವ್ರ ಹತ್ರ ಕಾಸಿಲ್ಲ. ಮತ್ತೆ 5 ತಿಂಗಳಿಂದ ಪೆನ್ಷನ್ ಕೊಡಕ್ಕೂ ಅವ್ರ ಹತ್ರ ದುಡ್ಡಿರ್ಲಿಲ್ಲ. ಈ ಟೈಮಲ್ಲಿ ಬರ ಅಂತ ಘೋಷಣೆ ಮಾಡಿದ್ರೆ ಅದು ಕುಡಿಯೋ ನೀರಿಗೆ, ಬೋರ್ವೆಲ್ ಹಾಕುವಂಥದ್ದಕ್ಕೆ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಡಿಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇವತ್ತಂತೂ ಇಂತೂ ಬರ ಘೋಷಣೆ ಮಾಡಿದ್ದಾರೆ. ನನಗೆ ಮಾಹಿತಿ, ನಾನು ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಕಾಲಕ್ಕೆ ಎವ್ರಿ 4 ಮಂತ್ಸ್ ಬರಕ್ಕೆ ಮತ್ತೆ ಫ್ಲಡ್ಗೆ, ಬರ ಆಗಲಿ ಆಗದೇ ಇರಲಿ, ಎವ್ರಿ 4 ಮಂತ್ಸ್ ಹಣ ಬಿಡುಗಡೆ ಮಾಡ್ತದೆ ಕೇಂದ್ರ ಸರ್ಕಾರ. ಅದು ಸರ್ಕಾರ ಖಜಾನೆಗೆ ಈಗಾಗಲೇ ಬಂದಿದೆ. ಇಷ್ಟಿದ್ರೂ ಕೂಡ ಬಂದಿರೋ ಹಣನ ಖರ್ಚು ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಆಗಲಿಲ್ಲ. ಒಂದೊಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ತಾಲೂಕಿಗೆ, ಆ ಡಿಸ್ಟಿಕ್ಗೆ. ಈಗ ಬೆಳಗಾವಿ ಅದರಲ್ಲಿ 18 ತಾಲೂಕೇನೋ ಇರಬೇಕು. ಎಷ್ಟು ಬಂತು ಅವ್ರಿಗೆ ಅಂದ್ರೆ ಒಂದೊಂದು ತಾಲೂಕಿಗೆ ಒಂದು ಬೋರ್ವೆಲ್ ಹಾಕಕ್ಕೂ ಯೋಗ್ಯತೆ ಇರಲ್ಲ ಇವ್ರಿಗೆ. ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದು ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು.